ಅಲ್ಲ ಈಗ ಎಐ ತಂತ್ರಜ್ಞಾನದ ಯುಗದಲ್ಲಿದ್ದೀವಿ. ಹಾಗಿದ್ದಾಗ್ಲೂ ಕೂಡ ನಮ್ಮ ರಾಜ್ಯದ ಅದೊಂದು ಜಿಲ್ಲೆಯ ಸಾವಿರಾರು ಮನೆಗಳಲ್ಲಿ ಕರೆಂಟ್ ಇಲ್ಲದೆ ಈಗಲೂ ಕೂಡ ಪರದಾಡ್ತಾ ಇದ್ದಾರಂತೆ. ಯಾವ ಜಿಲ್ಲೆ ಅದು ನೋಡ್ತಾ ಹೋಗಿ. ಕೈಗಾ ವಿದ್ಯುತ್ ಉತ್ಪಾದನಾ ಘಟಕ ಹೊಂದಿದ್ರು ಪ್ರಾಬ್ಲಮ್. 2000ಕ್ಕೂ ಅಧಿಕ ಮನೆಗಳಿಗೆಲ್ಲ ವಿದ್ಯುತ್ ಭಾಗ್ಯ. ಕತ್ತಲನ್ನೇ ಬದುಕನ್ನಾಗಿಸಿಕೊಂಡ ಗುಡ್ಡಗಾಡು ಜನರು. ಒಂದ್ ಕಡೆ ಕತ್ಲೆ, ಚಿಮಣಿ ಬೆಳಕಲ್ಲಿ ಅಡುಗೆ ಮಾಡ್ತಾ ಇರುವ ವೃದ್ಧೆ, ಮತ್ತೊಂದ್ ಕಡೆ ಚಿಮಣಿ ಬೆಳಕಲ್ಲಿ ಓದ್ತಾ ಇರುವ ಮಕ್ಕಳು. ಈ ದೃಶ್ಯ ಅತಿ ಹೆಚ್ಚು ವಿದ್ಯುತ್ ಸರಬರಾಜು ಮಾಡ್ತಾ ಇರುವ ಉತ್ತರ ಕನ್ನಡ ಜಿಲ್ಲೆಯದು. ಇಡೀ ದೇಶದಲ್ಲಿ ಎಲ್ಲಾ ಮನೆಗೂ ವಿದ್ಯುತ್ ಸಂಪರ್ಕ ಕೊಡ್ತೇವೆ ಅನ್ನುವ ಕೇಂದ್ರ ಸರ್ಕಾರ ಈ ಭಾಗದಲ್ಲಿ ಕೈಗಾ, ಕದ್ರಾದಂತಹ ವಿದ್ಯುತ್ ಉತ್ಪಾದನಾ ಘಟಕ ಹೊಂದಿದೆ. ರಾಜ್ಯ ಸರ್ಕಾರ ಕೂಡ ಈ ಭಾಗದ ವಿದ್ಯುತ್ ಬಳಸುತ್ತೆ. ಆದ್ರೆ ದೀಪದ ಬುಡ ಕತ್ತಲು ಅನ್ನುವಂತೆ ಪ್ರತಿದಿನ 880ರಿಂದ 1000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಿದ್ರು ಜಿಲ್ಲೆಯ ಜೊಯ್ಡಾ, ಕದ್ರಾ, ಕಾರವಾರ ಸೇರಿದಂತೆ ಹಲವು ತಾಲೂಕಿನ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ನೀಡಿಲ್ಲ. ಜೊಯ್ಡಾ ಭಾಗದ ಡಿಗ್ಗಿ, ಉಳವಿ ಪಂಚಾಯಿತಿಯ ಅಂಬುಳಿ, ಮುಂಬರ್ಗಿ ಸೇರಿದಂತೆ ಹಲವು ಹಳ್ಳಿಗಳಲ್ಲಿ ಸ್ವತಂತ್ರ ಬಂದು 77 ವರ್ಷಗಳು ಕಳೆದ್ರು ಚಿಮಣಿ ದೀಪವೇ ಗಟ್ಟಿಯಾಗಿದೆ. ಚಿಮಣಿ ದೀಪದಾಗೆ ಕಳೆದ 25 ವರ್ಷ ಆತೇವೆ. ಒಂದು ದೀಪದಾಗೆ ಬೆಂಕಿ ಬೆಳಕಿನಾಗೆ ಅಡುಗೆ ಮಾಡೋ ದೀಪ. ನಮಗೆ ಇದು ಕರೆಂಟ್ ಕೊಡಲ್ಲ. ಇವು 10 ಮನೆ ಇದಾವೆ, ಒಂದು ಮನೆಗೆ ಕೊಡಲ್ಲ. ನಮಗೇನಿಲ್ಲ, ದೀಪದ ಬೆಳಕು ಬೆಂಕಿ ಅಷ್ಟು. ಬೆಳಕು ಬೇಕು, ಕರೆಂಟ್ ಬಂದು ಇವು 25 ವರ್ಷ ಆಯ್ತು ನಾವು ಇಲ್ಲಿ. ಏನೂ ಇಲ್ಲ ನಮಗೆ. ಈ ದುಡ್ಡು ಬರಂಗೆ ಮಾಡಿದ ವಯಸ್ಸು ಅದು ಬರಲ್ಲ. ಉತ್ತರ ಕನ್ನಡ ಬಹುತೇಕ ಗುಡ್ಡಗಾಡು ಪ್ರದೇಶ ಹೊಂದಿದೆ. ಹೀಗಾಗಿ ಹಲವು ಘಟ್ಟ ಭಾಗದಲ್ಲಿ ವನವಾಸಿಗಳಾದ ಸಿದ್ದಿ, ಹಾಲಕ್ಕಿ ಜನಾಂಗಗಳು ವಾಸ ಇದೆ. ಇಂತಹ ಚಿಕ್ಕ ಹಳ್ಳಿಗಳಿಗೆ ಇದುವರೆಗೂ ಅರಣ್ಯ ವ್ಯಾಪ್ತಿ ಆಗಿರೋದ್ರಿಂದ ರಸ್ತೆಗಳೇ ಇಲ್ಲ. ಇನ್ನೂ ಹಲವು ಗ್ರಾಮಗಳ ಹೆಸರನ್ನ ಅಧಿಕಾರಿಗಳು ತಮ್ಮ ಕಡತದಲ್ಲಿ ಸೇರಿಸಿಕೊಂಡಿಲ್ಲ. ಇದಲ್ಲದೆ ಜೊಯ್ಡಾ ಭಾಗದಲ್ಲಿ ಉಳವಿ ಪಂಚಾಯಿತಿಯ ಹಳ್ಳಿಗಳಿಗೆ 2015ರಲ್ಲೇ ವಿದ್ಯುತ್ ಸಂಪರ್ಕ ಕೊಡಲಾಗಿದೆ ಅಂತ ದಾಖಲೆ ಹೇಳುತ್ತೆ. ಆದರೆ ಈವರೆಗೂ ವಿದ್ಯುತ್ ಸಂಪರ್ಕ ಕೊಟ್ಟಿಲ್ಲ. ಜಿಲ್ಲಾಡಳಿತದ ಅಂಕಿಅಂಶದ ಪ್ರಕಾರ ಜಿಲ್ಲೆಯಲ್ಲಿ 1620 ಮನೆಗಳಿಗೆ ಮಾತ್ರ ಈವರೆಗೂ ವಿದ್ಯುತ್ ಸಂಪರ್ಕ ನೀಡಿಲ್ಲ ಅಂದಿದೆ. ನನಗೆ ತಿಳಿದ ಹಾಗೆ ಒಂದು 6 ಗ್ರಾಮ ಇದೆ. ಕರೆಕ್ಟಾಗಿ ಪೂರ್ತಿ ನನಗೆ ಬರಲಿಲ್ಲ. ಇನ್ನು ಸುಮಾರು 1000ಕ್ಕೂ ಮೇಲೆ ವಿದ್ಯುತ್ ಇಲ್ಲದ ಮನೆ ಇದೆ ಅಂದರೆ ನಾನು ತಿಳ್ಕೊಂಡಿದ್ದೇನೆ. ನಾನು ಶಾಸಕರಿರುವಾಗಲೂ 5 ವರ್ಷ ನನ್ನ ಕ್ಷೇತ್ರದಲ್ಲೇ 7 ಲಕ್ಷ ಮನೆಗೆ ಕರೆಂಟ್ 7,000 ಮನೆಗೆ ಕರೆಂಟ್ ಕೊಟ್ಟಿದ್ದೆ. ನಮ್ಮ ಕ್ಷೇತ್ರದಲ್ಲೂ ಹಾಗೆ ಒಂದೊಂದು ಹಳ್ಳಿಗೆ ಇಲ್ಲ. ಇದು ಆ ಕ್ಷೇತ್ರ ಈ ಕ್ಷೇತ್ರ ಅಂದೇಳಿಲ್ಲ, ಎಲ್ಲ ಕ್ಷೇತ್ರದಲ್ಲೂ 25, 30, 50, 100 ಮನೆ ಇದೆ. ಅವರಿಗೆ IP ಸೆಟ್ ಅಂದೇಳಿ ನಾವು ರೈತರಿಗೆ ಕೊಡ್ತರು, ಫ್ರೀ ಕರೆಂಟ್ ಅಂದೇಳಿ ಅದು ಕೊಡದೆ ನಿಲ್ಸ್ಕೊಂಡಿದ್ರು 3 ವರ್ಷದಿಂದ. ಅದಕ್ಕೂ ಚಾಲನೆ ಕೊಟ್ಟು ಸಾಧಾರಣ ನಮ್ಮ ಜಿಲ್ಲೆದ ಪೂರ ಮುಗಿಸಿದ್ದೇವೆ. ನಾವೇ ಯೋಚನೆ ಮಾಡಬೇಕು. ನಾವು ಬೇರೆಯವ್ರ ಮೇಲೆ ಹೇಳೋಕ್ಕಿಂತ ನಾವು ಜನಪ್ರತಿನಿಧಿಗಳು ಸಾಮಾನ್ಯ ಜನರ ಕೆಲಸ ಮಾಡಲಿಕ್ಕೆ ಬಂದದ್ದಾದರೆ 75 ವರ್ಷ ಆದರೂ ಕರೆಂಟ್ ಪೂರೈಸಲಿಕ್ಕೆ ಸಾಧ್ಯ ಆಗದೆ ಇರೋದಿಲ್ಲಾಗಿತ್ತು. ರಾಜ್ಯ ಸರ್ಕಾರ ಹಲವು ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಳ್ಳಿಗಳಿಗೆ ವಿದ್ಯುತ್ ಗ್ಯಾರಂಟಿ ಮಾತ್ರ ಇಲ್ವೇ ಇಲ್ಲ. ಇನ್ನಾದರೂ ಸರ್ಕಾರ ಬೆಳಕು ಯೋಜನೆಯಲ್ಲಿ ಗ್ರಾಮಗಳಿಗೆ ಬೆಳಕನ್ನ ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.